ಸಾವು ಯಾವಾಗ ಯಾವ ರೂಪದಲ್ಲಿ ಕಾದು ಕೂತಿರುತ್ತೆ ಅನ್ನೋದು ಆ ದೇವರೇ ಬಲ್ಲ. ಇತ್ತೀಚೆಗೆ ಸಂಭವಿಸಿರುವಂತ ಕೆಲ ಶಾಕಿಂಗ್ ಹೃದಯಾಘಾತ ಪ್ರಕರಣಗಳ ನಡುವೆ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಕರ್ನಾಟಕ ತಂಡದ ಮಾಜಿ ಕ್ರಿಕೆಟರ್, ಅದು ಕೂಡ ರಣಜಿ ಕ್ರಿಕೆಟರ್, ಇದೀಗ ಮೈದಾನದಲ್ಲಿ ಆಡ್ತಾ ಇರಬೇಕಾದನೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ನೆಚ್ಚಿನ ಕ್ರಿಕೆಟ್ ಅಂಗಳದಲ್ಲೇ ಜೀವ ತೆತ್ತ ಕ್ರಿಕೆಟಿಗ ಪಂದ್ಯವಾಡುತ್ತಲೇ ಹೃದಯಾಘಾತಕ್ಕೆ ಬಲಿ. ಎದುರಾಳಿಗಳ ಎದೆ ನಡುಗಿಸ್ತಾ ಇದ್ದವನ ಎದೆ ಇಂದು ಸ್ತಬ್ಧವಾಗಿದೆ. ಫಿಟ್ ಅಂಡ್ ಫೈನ್ ಆಗಿದ್ದವನ ಬಾಳಲ್ಲಿ ವಿಧಿಯಾಟ. ಜೀವಕ್ಕೆ ಜೀವವಾಗಿದ್ದ ಕ್ರಿಕೆಟ್ ಅಂಗಳದಲ್ಲಿ ಜೀವ ತೆತ್ತುವಂತೆ ಮಾಡಿದೆ. ಮಾಜಿ ರಣಜಿ ಆಟಗಾರ ಎಸ್.ಎಲ್. ಅಕ್ಷಯ್ ಕ್ರಿಕೆಟ್ ಆಡುತ್ತಲೇ ಪ್ರಾಣ ಬಿಟ್ಟಿದ್ದಾರೆ. ಫೀಲ್ಡಿಂಗ್ ಮಾಡ್ತಾ ಇರುವಾಗ ಕಾಣಿಸಿಕೊಂಡ ಆಯಾಸ ಆತನ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಹೌದು, ಎಸ್.ಎಲ್. ಅಕ್ಷಯ್ ಕರ್ನಾಟಕದ ಕ್ರಿಕೆಟರ್. ಶಿವಮೊಗ್ಗ ಮೂಲದ ಅಕ್ಷಯ್ ಕರ್ನಾಟಕದ ರಣಜಿ ತಂಡದ ಪರ ಆಡಿದ್ದ ಆಟಗಾರ. ಅದು ಎಂತಹ ಕರಾರುವ ಬೌಲಿಂಗ್ ಅಂದ್ರೆ ಚೆಂಡು ಹಿಡಿದು ಕಣಕ್ಕಿಳಿದ್ರೆ ಬ್ಯಾಟ್ಸ್ಮನ್ಗಳೇ ಒಂದು ಕ್ಷಣ ನಡುಗ್ತಾ ಇದ್ರು. ಕರ್ನಾಟಕ ಪರ 6 ಫಸ್ಟ್ ಕ್ಲಾಸ್, 3 ಲಿಸ್ಟ್ ಎ, 9 ಟಿ20 ಪಂದ್ಯವನ್ನಾಡಿದ್ರು. ರಣಜಿ ಅಲ್ಲದೆ ಕೆಪಿಎಲ್ನಲ್ಲೂ ಕೂಡ ಬೌಲಿಂಗ್ ಜಾದು ಮಾಡಿ ಸೈ ಎನಿಸಿಕೊಂಡಿದ್ರು. ಇಷ್ಟಾದ್ರೂ 39 ವರ್ಷದ ಎಸ್.ಎಲ್. ಅಕ್ಷಯ್ಗೆ ಕ್ರಿಕೆಟ್ ದಣಿವು ಕಾಡಿರಲಿಲ್ಲ. ಹಾಗಾಗಿ ಇಂದಿಗೂ ತನ್ನ ನೆಚ್ಚಿನ ಕ್ರಿಕೆಟ್ ಆಡುತ್ತಲೇ ಬಂದಿದ್ರು. ಇಂದು ಬೆಂಗಳೂರಿನ ಎಸ್ಎಲ್ಎಸ್ ಕ್ರೀಡಾಂಗಣದಲ್ಲಿ 3rd ಡಿವಿಷನ್ ಪಂದ್ಯ ನಡೀತಾ ಇತ್ತು. ಸಫಿಯರ್ ಕ್ರಿಕೆಟ್ ಕ್ಲಬ್ ವರ್ಸಸ್ ಭಾರತ್ ಕ್ರಿಕೆಟ್ ಕ್ಲಬ್ ನಡುವೆ ಪಂದ್ಯ ನಡೀತಾ ಇತ್ತು. ಅಕ್ಷಯ್ ಸಫಿಯರ್ ಕ್ರಿಕೆಟ್ ಕ್ಲಬ್ ಪರವಾಗಿ ಆಡ್ತಾ ಇದ್ರು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಸಫಿಯರ್ ಕ್ರಿಕೆಟ್ ಕ್ಲಬ್ 255 ರನ್ಗಳ ಗುರಿ ನೀಡಿತ್ತು. ಈ ಗುರಿಯನ್ನ ಭಾರತ್ ಕ್ರಿಕೆಟ್ ಕ್ಲಬ್ ಬೆನ್ನತ್ತಿತ್ತು. 4 ಓವರ್ ಬೌಲ್ ಮಾಡಿದ್ದ ಅಕ್ಷಯ್ 19 ರನ್ ನೀಡಿ 1 ವಿಕೆಟ್ ಕಿತ್ತಿದ್ರು. ನಂತರ ಸ್ಲಿಪ್ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಸುಸ್ತು ಕಾಣಿಸಿಕೊಂಡಿದೆ. ಫೀಲ್ಡ್ನಿಂದ ಆಚೆ ಹೋಗಿ ರೆಸ್ಟ್ ಪಡೆದಿದ್ದಾರೆ. ಬಾಳೆಹಣ್ಣು ತಿಂದು ರೆಸ್ಟ್ ರೂಮ್ಗೆ ಹೋಗಿ ಬಂದು ಕೂತಿದ್ದು ಅಷ್ಟೇ. ಅಲ್ಲಿಯೇ ಕುಸಿದು ಬಿದ್ದು ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಿದ್ದಾದ್ರೂ ಕೂಡ ಆಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮಾಜಿ ರಣಜಿ ಆಟಗಾರನ ನಿಧನಕ್ಕೆ ಆಟಗಾರರು ಕಂಬನಿ ಮಿಡಿದಿದ್ದಾರೆ. ಕೆಎಸ್ಸಿಎ ಅಕ್ಷಯ್ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದೆ. ಎಲ್ಲರೊಂದಿಗೆ ಜಾಲಿಯಾಗಿದ್ದ ಎಸ್.ಎಲ್. ಅಕ್ಷಯ್ ಸಾವಿನ ನೋವು ಆಟಗಾರರನ್ನ ಇನ್ನಿಲ್ಲದಂತೆ ಕಾಡಿದೆ. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.